ಯಾಕಂದ್ರೆ ಇಲ್ಲಾಂದ್ರೆ ಈ ಸತ್ಯ ಗೊತ್ತಾಗೋದ್ರಿ ಸಾವುಗಳು ಹಂಗೆ ಹೆಚ್ಚಾಗೋದು ಹೋಗೋದು ಕೊಳ್ಳೋ ಶಕ್ತಿ ಇಲ್ಲ ಮೊದಲ ಸರ್ಕಾರ ಜವಾಬ್ದಾರಿ ತೊಗೊಳಂಗಿಲ್ಲ ಈ ಒದ್ದಾಡ ಜನಸಾಮಾನ್ಯರು ಯಾರು ಕೇಳವ್ರಿ ಯಾರು ಮುಂದೆ ಜನ ಹೋಗಿ ಹೇಳಬೇಕು ಕೇಳಬೇಕು ಅಂತ ಆಮೇಲೆ ಆರೋಪ ಮಾಡೋದು ಸುಮ್ಮನೆ ಆರೋಪ ಮಾಡೋದಂಗೆ ಆಗ್ತದೆ ಅವ್ರು ತಪ್ಪಿಸ್ಕೊಳ್ತಾರೆ ಸ್ವತಃ ಗೌರ್ಮೆಂಟ್ ಇವತ್ತು ಹೇಳಿಕತ್ತದ ಒಂದು ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಈ ರೀತಿ ಆರೋಪ ಮಾಡ್ಲಿಕ್ಕತ್ತದ ರೀ ಎಲ್ಲ ನಮಗೊಂದು ಬೇರೆ ಮಾಡ್ತಾರೆ ರೀ ಅವ್ರಿಗೊಂದು ಬೇರೆ ಮಾಡ್ತಾರೆ ಇದಕ್ಕೆ ಮಾರ್ಕೆಟ್ಗೆ ಒಂದು ಬಿಡುಗಡೆ ಬೇರೆ ಇರ್ತದೆ ಅಲ್ಲಿ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಗುಣಮಟ್ಟ ಬೇರೆ ಇರ್ತದೆ ಯಾಕಂದ್ರೆ ಅಲ್ಲಿ ಯುರೋಪ್ಗೆ ಹೋಗಲಿ ಮತ್ತು ಯಾವ ದೇಶಕ್ಕೆ ಹೋಗಲಿ ಇಂಟರ್ನ್ಯಾಷನಲ್ ಮಾರ್ಕೆಟ್ ಅದು ಮತ್ತು ಯುರೋಪ್ ಇವ್ರು ಔಷಧ ತೊಗೊಳ್ತಾರೆ ನಮ್ಗೆ ಗ್ಯಾರಂಟಿ ಇಲ್ಲ ಏನಾದರೂ ನಮ್ಮ ಥರ್ಡ್ ವರ್ಲ್ಡ್ ಕಂಟ್ರಿಗಳು ಇವಾಗ ಬಡ ದೇಶಗಳು ತೊಗೊಳ್ತಾರೆ ಇವರು ಔಷಧಿಗಳನ್ನ ಅಮೆರಿಕಾದಲ್ಲಂತೂ ಮೋಸ್ಟ್ ಪ್ರಾಬಬ್ಲಿ ಇಂಡಿಯಾದಿಂದ ಜನ್ಮಾಗಿ ಬಂದೈತೆ ಅಂದ್ರೆ ಮೋಸ್ಟ್ಲಿ ತೊಗೊಳಿಕ್ಕಿಲ್ಲ ಅನ್ನಿಸ್ತದೆ ನಮಗೆ ಅಮೆರಿಕ ಮತ್ತು ಯುರೋಪ್ ಕಂಡದ ದೇಶಗಳಲ್ಲಿ ಯಾಕಂದ್ರೆ ವೆಲ್ ಎಜುಕೇಟೆಡ್ ಅದನ್ನು ಹುಟ್ಟು ಹಾಕಿದವರು ಅವರು ಅದ್ರಲ್ಲಿ ಏನು ಕಾಂಬಿನೇಷನ್ ಇರ್ತದೆ ಯಾವ್ದು ಏನು ಅವರಷ್ಟು ನಾವು ಜಾಣರು ಅಲ್ಲ ಮತ್ತು ಅಷ್ಟು ವೈಜ್ಞಾನಿಕವಾಗಿ ನಾವು ಮುಂದುವರೆದಿಲ್ಲ ನಾವೇನಿದ್ರು ಅವುಗಳನ್ನ ಕಾಫಿ ಮಾಡ್ಕೊಂಡು ಮಾಡೋವಂಥವ್ರು ಹೀಗಾಗಿ ಏನು ಔಷಧ ಥರ್ಡ್ ವರ್ಲ್ಡ್ ಕಂಟ್ರಿಗೆ ಕಳಿಸ್ತಾ ಇರ್ತಾರೆ ಅವ್ರಿಗೂ ಬೇರೆ ನಮಗೊಂದು ಬೇರೆ ಮಾಡೋದ್ರಿಂದಾಗಿ ನಮಗೆ ತೊಂದರೆ ಆಗ್ತದೆ ಈ ವಿಷಯವನ್ನು ಗಂಭೀರವಾಗಿ ಹೋಗ್ಬೇಕಾಗಿದೆ ಇವತ್ತು ಮೋದಿ ಸರ್ಕಾರ ಆಗಿರ್ಬೋದು BJP ಸರ್ಕಾರ ಆಗಿರ್ಬೋದು ಅಥವಾ ನಮ್ಮ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಆಗಿರ್ಬೋದು ಇದನ್ನು ಸಹ ಚರ್ಚೆ ನಡೆಬೇಕಾಗಿದೆ ಇವತ್ತು ರಾಹುಲ್ ಗಾಂಧಿ ಅವರು ಸೆಂಟ್ರಲ್ದಲ್ಲಿ ಕೇವಲ ಮೊದಾನಿ ಬೆನ್ನಂತರ ಏನು ಅಡ್ಡಿಲ್ಲ ಅದಾನಿ ಅಂಥವ್ರಿಂದಾಗಲಿ ಈ ದೇಶದ ಅರ್ಥವ್ಯವಸ್ಥೆ ಹಾಳಾಗೋಗ್ಯದ ಒಬ್ಬಲ್ಲ ಅದಾನಿ ಅವರಿಂದ ನೂರಾರು ಜನ ಇದ್ದಾರೆ ಅವರೆಲ್ಲರೂ ಈ ದೇಶದ ದುಡ್ಡನ್ನು ತೆಗೆದುಕೊಂಡು ಬ್ಯಾಂಕಿನ ಸಾಲ ತೊಗೊಂಡು ಬ್ಯಾಂಕ್ ಡೂಬ್ ಮಾಡಿ ಅವ್ರು ಏನು ಮಾಡ್ಲಿಕ್ಕೆ ಎಲ್ಲ ಗೊತ್ತದೆ 16 ಲಕ್ಷ 20 ಲಕ್ಷ ಕೋಟಿ ರೂಪಾಯಿ ಇವತ್ತು ನಮ್ಮ ರಿಟರ್ನ್ ಅಪ್ ಮಾಡಿ ನಮ್ಮ ದುಡ್ಡನ್ನೆಲ್ಲ ಹಾಳು ಮಾಡ್ತಾ ಇದ್ದಾರೆ ಮೋದಿ ಸಾಹೇಬರು ಇದು ಡಾಕ್ಯುಮೆಂಟ್ರಿ ಎವಿಡೆನ್ಸ್ಗಳು ಆಗ್ತಾ ಇದ್ದಾವೆ ಇವತ್ತು ಆದರೂ ಯಾರೂ ಕೇಳ್ತಾ ಇಲ್ಲ ಯಾರು ಮಾತಾಡ್ತಾ ಇಲ್ಲ ಸ್ವತಃ ವಿರೋಧ ಪಕ್ಷ ಇವತ್ತು ಕ್ಯಾಬಿನೆಟ್ದಲ್ಲೇ ಇದನ್ನು ಮಾತಾಡಲು ಬರ್ರಿ ಇದು ಏನು ನಮ್ಗೆ ಅನ್ಯಾಯ ಮಾಡಿದ್ರಿ ಇದನ್ನು ಡಿಸ್ಕಷನ್ ಮಾಡಲು ಬರ್ರಿ ಔಷಧಿಗಳ ಮೇಲೆ ಆಗಿರ್ಬೋದು ನಿರುದ್ಯೋಗದ ಮೇಲೆ ಆಗಿರ್ಬೋದು ಶಿಕ್ಷಣ ಬಗ್ಗೆ ಆಗಿರ್ಬೋದು ಅವು ಅದಾನಿ ನಿಮಗೆ ಏನು ಸಂಬಂಧ ಕೇಳಿದ್ರೆ ಬರಲಿಕ್ಕೆ ತಯಾರಿಲ್ಲ ಇಂಥ ಕಂಪ್ನಿಗಳು ನಮ್ಮ ಡಿಫೆನ್ಸ್ದಾಗ ಇದ್ದಾರೆ ಔಷಧಿಗಳಿದ್ದಾರೆ ಮತ್ತು ಇವರೆಲ್ಲರೂ ಅವರ ಕೇವಲ ಅದಾನಿ ಒಬ್ಬರು ಮೇಲೆ ಬರ್ತಾರಂದ್ರೆ ಅವ್ರೊಬ್ಬರು ಅಂತಲ್ಲ ಇಂಥ ಕಾರ್ಪೊರೇಟ್ಗಳನ್ನ ಹಿಡಿಯೋದು ಭಾಳ ಕಷ್ಟ ಅದು ಯಾಕಂದರೆ ಇವತ್ತು ಅನೇಕ ನೋಡ್ರಿ ನಮ್ಮ ಸಾರ್ವಜನಿಕ ರಂಗದ ಉದ್ಯಮಿಗಳೆಲ್ಲ ಅವರು ತೊಗೊಂಡಾರ ಕಡಿಮೆ ರೇಟಿಗೆ ಅದೊಂದು ದೊಡ್ಡ ಇತಿಹಾಸ ಅದ್ರ ಬಗ್ಗೆ